ಕುಂದಾನನಗರಿ ಮಹಾವಂಚಕನ ಬಿಗ್ ಎಕ್ಸ್ಪೋಸ್. ಓದಿದ್ದು ಆತ ಬರೀ PUC ಅಂತೆ, ಆದರೆ ಸಾವಿರಾರು ಕೋಟಿ ರೂಪಾಯಿಯ ಒಡೆಯ. ಜನರ ದುಡ್ಡಿನಿಂದಲೇ ಅಕ್ರಮ ಕಟ್ಟಿದ್ನ ಸಾಮ್ರಾಜ್ಯ. ಕುಂದಾನನಗರಿ ಮಹಾವಂಚಕನ ಬಿಗ್ ಎಕ್ಸ್ಪೋಸ್. ಓದಿದ್ದು ಆತ ಜಸ್ಟ್ PUC, ಆದರೆ ಸಾವಿರಾರು ಕೋಟಿ ಒಡೆಯ. ಜನರ ದುಡ್ಡನ್ನ ಕಬಳಿಸಿ ಅಕ್ರಮ ಸಾಮ್ರಾಜ್ಯ ಕಟ್ಟಿದ್ದ ಕಿರಾತಕ. ದಗಲ್ಬಾಜಿ ಶಿವಾನಂದ ನೀಲಣ್ಣವರ್ ಅಸಲಿ ಮುಖವಾಡ ಬಟಾಬಯಲು. ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರ್ ಷೇರು ಮತ್ತು ಬಡ್ಡಿ ಆಮಿಷ ಒಡ್ಡಿ ಸಾವಿರಾರು ಮಂದಿ ವಂಚನೆ. 4,500 ಕೋಟಿ ವಂಚಿಸಿದ ಶಿವಾನಂದನ ಬಣ್ಣ ಕಳಚಿದ್ದು ಹೇಗೆ? ಶಿವಾನಂದ ನೀಲಣ್ಣವರ್ ಜನ್ಮ ಜಾಲಾಡಿದ್ದು ಓರ್ವ ಹೋರಾಟಗಾರ. ನೀಲಣ್ಣವರ್ ಹಿನ್ನೆಲೆ ಮತ್ತು ಅಕ್ರಮದ ಬಗ್ಗೆ ಇಂಚಿಂಚು ಮಾಹಿತಿ ಸಂಗ್ರಹ. ಬೃಹತ್ ವಂಚನೆ ಜಾಲ ಬಯಲಿಗೆಳೆದಿದ್ದು ಸಾಮಾಜಿಕ ಹೋರಾಟಗಾರ. ಬೆಳಗಾವಿಯಲ್ಲಿ ರಾಜಕುಮಾರ ಟೋಪಣ್ಣವರ್ ಮಹಾಸಂಚಲನ. ಟೋಪಣ್ಣವರ್ ನಿರಂತರ ಹೋರಾಟಕ್ಕೆ ಶಿವಾನಂದ ಕೋಟೆಯ ಚಿತ್ರ. ಫ್ರೀಡಂ ಟಿವಿಯಲ್ಲಿ ರಾಜಕುಮಾರ ಟೋಪಣ್ಣವರ್ ಹೋರಾಟದ ಕಥೆ. ಹೋರಾಟಗಾರರನ್ನ ತಾತ್ಸಾರವಾಗಿ ನೋಡ್ತೀವಿ ನಾವು, ಕೆಲವೊಮ್ಮೆ ಅವರನ್ನ ಕ್ಷುಲ್ಲಕವಾಗಿ ಕಾಣ್ತೀವಿ. ಯಕಶ್ಚಿತ್ ಒಬ್ಬ ಹೋರಾಟಗಾರನಿಂದ ಏನು ಮಾಡೋದಕ್ಕೆ ಸಾಧ್ಯ ಅಂತ ನಾವು ಕುಹಕ ಆಡ್ತೀವಿ. ಆದ್ರೂ ನೋಡಿ, ಇಲ್ಲಿ ಹೋರಾಟಗಾರ ರಾಜಕುಮಾರ್ ಟೋಪಣ್ಣವರ್ ಸರ್ವೇ ಸಾಧಾರಣ ಒಬ್ಬ ಸೋಷಿಯಲ್ ವರ್ಕರ್, ಸಾಮಾಜಿಕ ಹೋರಾಟಗಾರ. ಶಿವಾನಂದ ನೀಲಣ್ಣವರ್ ಎನ್ನುವಂತಹ ಬಣ್ಣದ ಕಾಗೆ, ಕಲರ್ಫುಲ್ ವಂಡರ್ಫುಲ್ ವಂಚಕ. ಆತನ ಬಣ್ಣವನ್ನ ಕಳಚಿದ್ದು ಇದೇ ಟೋಪಣ್ಣವರ್. ಯಕಶ್ಚಿತ್ ಒಬ್ಬ ಹೋರಾಟಗಾರರಿ. ಈತ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದ. ಈ ವಂಚಕನ ಕಥೆ ಹೇಳ್ತಾ ಇದ್ದೀನಿ. ಆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಂದ ದುಡ್ಡನ್ನು ವಸೂಲಿ ಮಾಡ್ತಿದ್ದ. ಬೇರೆ ಬೇರೆ ತರಹದ ಷೇರು, ಬಡ್ಡಿ ವ್ಯವಹಾರ, ಅದು ಇದು ಅಂತ. ಹಾಕೊಳ್ತಿದ್ದು ಬಟ್ಟೆ ವಂಡರ್ಫುಲ್, ಹಾಕೊಳ್ತಿದ್ದು ಗ್ಲಾಸು, ಅದು ಕೂಡ ವಂಡರ್ಫುಲ್. ಆತನ ಸ್ಕಿನ್ನು, ಆ ಚರ್ಮನೂ ಹೊಳಿತಾ ಇತ್ತು. ಜನ ನಂಬ್ತಿದ್ರು. ಇಂಥವ್ರನ್ನೇ ಅಲ್ವ ನಂಬೋದು ನಮ್ಮ ಜನ. ಕಲರ್ಫುಲ್ ಕಾಗೆ ಹಾರಿಸ್ತಿದ್ದ ಹಾಡು ಹಗಲೇ. ಪ್ರತಿಯೊಂದನ್ನು ಕೂಡ ವರ್ಣರಂಜಿತವಾಗಿ ವಿವರಿಸ್ತಾ ಇದ್ದ. 100 ರೂಪಾಯಿ ಹಾಕಿ ನಾಳೆ ದಿನ 10,000 ರೂಪಾಯಿ ಬರುತ್ತೆ ನಿಮ್ಮ ಜೋಬಿಗೆ ಅಂತ. ದುಡ್ಡಿನ ಆಸೆ ಇರೋವನು, ಗಂಟ್ಲಲ್ಲಿ ದಾಹ ಇರೋವನು, ಕಣಣ ಕೊಡ್ತೀನಿ ಅಂತ ಕೊಡ್ತಿದ್ದ. ಎಲ್ಲವನ್ನೂ ತಗತ್ತಿದ್ದ ಈತ, ಕಬಳಿಸ್ತಾ ಇದ್ದ. ಸಾಧಾರಣ ವ್ಯಕ್ತಿಗಳನ್ನ ನೋಡಿ, ನಮ್ಮ ಕಾನೂನು ಹೇಳುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ಯಾನರ್ ಅನ್ನು ಕೂಡ ಹಾಕಬಾರ್ದು. ಎಕ್ಸ್ಟ್ರಾಷನ್ನು, ನೀವು ಜನರನ್ನ ದೌರ್ಜನ್ಯ ಮಾಡ್ತಿದ್ದೀರಾ ಅನ್ನೋ ಕೇಸ್ ದಾಖಲಾಗುತ್ತೆ ನಿಮಗೆ. ಕೆಲವರು QR ಕೋಡ್ನ ಹಾಕಿ ನನಗೆ ಸಹಾಯ ಮಾಡಿ, ಇದು ಕೂಡ ಹಾಕಬಾರ್ದು. ಅಂಥದ್ರಲ್ಲಿ ಸಾಮೂಹಿಕವಾಗಿ ಜನರನ್ನ ವಂಚನೆ ಮಾಡ್ತಾ ಇದ್ದಂತಹ ದಗಲ್ಬಾಜಿ ಆಧುನಿಕ ವಂಚಕ. ಇನ್ನು ಶಿವಂ ಅಸೋಸಿಯೇಟ್ಸ್ ಬಹುಕೋಟಿ ವಂಚನೆಯ ಬೃಹತ್ ಜಾಲಪತ್ತೆ. ಅಕ್ರಮದ ವಿರುದ್ಧ ರಾಜಕುಮಾರ ಟೋಪಣ್ಣವರ್ ಸತತ ಹೋರಾಟ. ನೂರಾರು ಕುಟುಂಬ ಬೀದಿಗೆ ತಂದಿದ್ದ ವಂಚಕನಿಗೆ ಹೋರಾಟದ ಬಿಸಿ ಮುಟ್ಟಿಸಿದ್ರು. ಬೆಳಗಾವಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಗಮನ ಸೆಳೆದಿದ್ದ ಟೋಪಣ್ಣವರ್. ಕನ್ನಡಮ್ಮ ಸಮೂಹ ಸಂಸ್ಥೆಗಳ ಸಂಪಾದಕರಾಗಿರುವಂತಹ ರಾಜ್ಕುಮಾರ ಸತತ ಹೋರಾಟಕ್ಕೆ ಕೊನೆಗೂ ಕಣ್ಣು ತೆರೆದ ಬೆಳಗಾವಿ DC ಮತ್ತು ಸರ್ಕಾರ. ಶಿವಾನಂದ ನೀಲಣ್ಣವರ್ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಟೋಪಣ್ಣವರ್. ನೊಂದವರ ಪರ ಕನ್ನಡಮ್ಮ ಸಂಪಾದಕರ ಅಪ್ರತಿಮ ಹೋರಾಟ. ಸಾಧ್ಯವಾದರೆ ಆತನಿಗೆ ಭದ್ರತೆ ಕೊಡಿ. ನಕಲಿ ಭರವಸೆ ನೀಡುತ್ತಿದ್ದ ಶಿವಾನಂದನಿಗೆ ಟೋಪಣ್ಣವರ್ ಮಹಾ ಕೆಡ್ಡ. ಬಡವರ ದುಡ್ಡಿನ ದುರುಪಯೋಗ ತಡೆಯೋದಕ್ಕೆ ನಿರಂತರ ಮಹಾ ಹೋರಾಟ. ಕೊನೆಗೂ ನೂರಾರು ಸಂಕಷ್ಟದ ಕುಟುಂಬಗಳ ಕಣ್ಣೀರಿಗೆ ಸಿಗಲಿದೆ ನ್ಯಾಯ. ರಾಜ್ಕುಮಾರ್ ಟೋಪಣ್ಣವರ್ ಹೋರಾಟಕ್ಕೆ ಬೆಳಗಾವಿ ಜನರ ಪ್ರಶಂಸೆಗಳು ಕೂಡ ವ್ಯಕ್ತವಾಗಿದೆ. ಗೊತ್ತಾ ನಿಮಗೆ, ನಮ್ಮ ಹತ್ರ 15,000 ಬಂದೂಕಿದಾವೆ. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನ್ ದೊಡ್ಡ ವಿಷಯನೇ ಇಲ್ಲ. ಭಾರತ ದೇಶದ ತುಂಬಾ ಎಲ್ಲ ರಾಕ್ಷಸರಾಗಿದ್ದಾರೆ. ಈ ಮನುಷ್ಯ, ಈ ಶಿವಾನಂದ ನೀಲಣ್ಣವರ್, ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೆಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವ್ರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ
ಅದರದೊಂದು ಲಿಂಕ್ ಕಳಿಸಿದ್ರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ವಿ, ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತೆ ಅವರಿಗೆ ಇಮೇಲ್ ಹಾಕಿದ್ವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇದು ಮಾಡಿದ ಮೇಲೆ ನಾವು ಜನರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಸರ್ ನಮಗೆ ಕಂಪ್ಲೇಂಟ್ ಕೊಡಲ್ಲ ಸರ್, ನಿಮಗೆ ತೋರಿಸ್ತೀವಿ ಅಂತ ಹೇಳಿದರು. ಇದು ಒಂದು ಸ್ಯಾಂಪಲ್ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಇದೆ. ಇದರಲ್ಲಿ ಅವನು ಪಾರ್ಟಿ 1 ಲೋನ್ ಕೊಡುವವನು ಪಾರ್ಟಿ 2, ಇವ್ ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ನಮಗೆ ಕಷ್ಟ ಇದೆ, ಇವರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವನು ಅಗ್ರಿಮೆಂಟ್ ಎಲ್ಲರಿಂದ ಮಾಡಿಸಿದ್ದಾನೆ. ಈಗ ಜನ